ಬಂಗಾಳದಲ್ಲಿ ಕಮಲ ಪತಾಕೆ, ಕಾರ್ಯಕರ್ತರಲ್ಲಿ ಹೆಚ್ಚಿದ ಹುಮ್ಮಸ್ಸು. ಬಿಜೆಪಿಗೆ ಅಡಿಪಾಯವಾಗಿದ್ದ ನಾಯಕನ ಊರಿನಲ್ಲಿ ಕಮಲದ ಸಂಭ್ರಮ. ಪಶ್ಚಿಮ ಬಂಗಾಳದ ಫಲಿತಾಂಶ ಈಗ ಚರ್ಚಾ ಬಿಂದುವಾಗಿದೆ. ಮಮತಾ ಬ್ಯಾನರ್ಜಿ ಎಂಬ ದೈತ್ಯಳನ್ನ ಬಿಜೆಪಿ ಕೆಡವಿದೆ. 15 ವರ್ಷಗಳ ಆಡಳಿತಕ್ಕೆ ಬಂಗಾಳಿಗಳು ತಿಲಾಂಜಲಿ ಹಾಡಿದ್ದಾರೆ. ಬಿಜೆಪಿ ಗೆಲುವಿನ ಹಿಂದೆ ನಾನಾ ವಿಶ್ಲೇಷಣೆಗಳು ನಡೀತಾ ಇದೆ. ಬಿಜೆಪಿಯ ಗೆಲುವನ್ನ ಈಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಲಿಂಕ್ ಮಾಡಲಾಗ್ತಾ ಇದೆ. ಏನು ಈ ವಿಶೇಷ ಹಾಗಾದ್ರೆ ನೋಡೋಣ ಬನ್ನಿ. ಬಿಜೆಪಿಗೆ ಅಡಿಪಾಯ ಹಾಕಿರುವ ಜನಸಂಘದ ಸಂಸ್ಥಾಪಕರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಂದ ಕುಡಿಯೊಡೆದ ಪಕ್ಷ ಈಗ ದೇಶವನ್ನ ವ್ಯಾಪಿಸಿದೆ. ಭಾರತವನ್ನ ಕೇಸರಿಮಯ ಮಾಡಿದೆ. ಬಿಜೆಪಿ ಇಂದು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ 2014ರ ನಂತರ ಎಂದೂ ಗೆಲ್ಲದ ರಾಜ್ಯಗಳಲ್ಲೂ ಬಿಜೆಪಿ ಗೆಲ್ತಾ ಇದೆ. ಪಶ್ಚಿಮ ಬಂಗಾಳದ ಬಿಜೆಪಿಯ ಗೆಲುವು ಮುಖರ್ಜಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೆನೆಯುವ ಕ್ಷಣವಾಗಿದೆ. ಬಂಗಾಳದಲ್ಲಿ ಬಿಜೆಪಿಗೆ ನೆಲೆಯೂರಲು ಆಗದಿರುವುದು ವಾಜಪೇಯಿ ಅವರಿಗೆ ಸದಾ ಚಿಂತೆಯಾಗಿತ್ತು. ಏಕೆಂದರೆ ಇದೇ ಪಶ್ಚಿಮ ಬಂಗಾಳ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ತವರಾಗಿತ್ತು. ಆದರೆ ಪಶ್ಚಿಮ ಬಂಗಾಳವನ್ನು ಗೆಲ್ಲಲು ಬಿಜೆಪಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಏನೇ ಸರ್ಕಸ್ ಮಾಡಿದರೂ ಬಂಗಾಳದಲ್ಲಿ ಗೆಲುವು ಮರೀಚಿಕೆಯಾಗಿತ್ತು. ಆದರೆ ಅಸಾಧ್ಯವನ್ನ ಮೋದಿ ನಾಯಕತ್ವ ಸಾಧ್ಯವಾಗಿಸಿದೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ವರ್ಷಾಚರಣೆಯ ಹೊತ್ತಿನಲ್ಲೇ ಬಂಗಾಳದಲ್ಲಿ ಬಿಜೆಪಿ ಅದ್ಭುತ ಜಯಬೇರಿಯನ್ನು ಬಾರಿಸಿದೆ. 2014ರ ಬಳಿಕ ಬಂಗಾಳದಲ್ಲಿ ಬಿಜೆಪಿ ನೆಲೆ ಕಾಣಲು ಆರಂಭಿಸಿತ್ತು. 2019ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅದು ಗೋಚರ ಆಯಿತು. 2021ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಇನ್ನೇನು ಗೆದ್ದೇ ಬಿಟ್ಟಿತು ಎನ್ನುವಂತಹ ವಾತಾವರಣ ಕಂಡು ಬಂದರೂ ಅಲ್ಪ ಮತಗಳ ಅಂತರದ ಸೋಲುಗಳು ದೀದಿಯನ್ನ ಅಧಿಕಾರಕ್ಕೇರಿಸಿದ್ದವು. ಆದರೆ 2026ರಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನ ಬುಡಮೇಲು ಮಾಡಿದ ಬಿಜೆಪಿ 200ರ ಗಡಿ ದಾಟಿಯೇ ಬಿಟ್ಟಿದೆ. ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಬಂಗಾಳದ ಗೆಲುವಿನಿಂದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಹೇಳುವ ಮೂಲಕ ಅಗಲಿದ ನಾಯಕನಿಗೆ ಗೆಲುವಿನ ಗೌರವವನ್ನು ಸಮರ್ಪಿಸಿದ್ದಾರೆ.